ಎಲ್ರಿಗೂ ನಮಸ್ಕಾರ. BMTC ಕಟ್ ಆಫ್ ನಾನ್ HK ಯಾವ ಥರ ಲೆಕ್ಕ ಹಾಕ್ತಾರೆ, ಸ್ಕೋರ್ ಯಾವ ಥರ ಕೌಂಟ್ ಮಾಡ್ತಾರೆ ಅನ್ನೋದನ್ನ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಎಕ್ಸಾಂಪಲ್ಲು, ಒಂದು ನೆಗೆಟಿವ್ ಎಲ್ಲ ಕರೆದು ಒಂದು ನಿಮ್ಮದು 2 ಪೇಪರಿಂದ ಒಂದು 78 ಆಗಿದೆ ಅಂತ ಅಂದ್ಕೊಳ್ಳಿ. 78 ಅದನ್ನು ಪರ್ಸೆಂಟೇಜ್ ಮಾಡ್ಕೋಬೇಕು. 100% ಮಾಡಿಕೊಂಡು 200 ಮಾರ್ಕ್ಸಿಗೆ ಆಗಿರೋದಲ್ವಾ, ಇದು 200 ಮಾರ್ಕ್ಸಿಗೆ ಇದು ಎಷ್ಟು ಬರುತ್ತೆ? ಇದನ್ನು ಪರ್ಸೆಂಟೇಜ್ ಮಾಡಿಕೊಂಡಾಗ 39 ಬರುತ್ತೆ, 39% ಬರುತ್ತೆ. ಸರಿನಾ? 39 ಬರುತ್ತೆ ನೋಡಿ, ಆಯಿತಾ? ಈಗ ನೆಕ್ಸ್ಟು 39%. ಇದನ್ನು ಅವ್ರು ತಗೊಳ್ಳೋದು 75 ಭಾಗ ಅಷ್ಟೇ ತಗೊಳ್ಳೋದು. ಅಲ್ಲಿಗೆ 39ನ ಇಂಟು 75 ಭಾಗ, 75% ತೊಗೊತಾರಲ್ವ, 75 ಭಾಗ ಇಂಟು 100. ಇದನ್ನು ನಾವು ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ 29.25 ಬರುತ್ತೆ, 29.25. ಓಕೆನಾ? ಅರ್ಥ ಆಗ್ತಿದೆಯಾ? ನೋಡಿ ಇಷ್ಟು ಬಂತು. 75 ಭಾಗ ಅಂದರೆ 75 ಭಾಗ ಇಷ್ಟು ಬಂತು. ಎಕ್ಸಾಂಪಲ್ಲು PUCಲಿ ನಿಮ್ಮದೊಂದು 73 ಇತ್ತು ಅಂತ ತಿಳ್ಕೊಳ್ಳಿ, 73% ಇತ್ತು ಅಂತ ತಿಳ್ಕೊಳ್ಳಿ. ಈ 73%ನ ನಾವು 25 ಭಾಗ ಮಾಡಬೇಕು. 25 ಭಾಗ ಮಾಡೋದು ಹೇಗೆ ಅಂತಂದರೆ, ಇದೇ 73% ಇಂಟು 25 ಭಾಗ ಡಿವೈಡೆಡ್ ಬೈ 100. ಇದನ್ನು ನಾವು ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದರೆ 18.25 ಬರುತ್ತೆ. 18.25 ಬರುತ್ತೆ. ಇವೆರಡನ್ನೂ ಕೂಡಿದಾಗ ನಾವು ಅಲ್ಲಿಗೆ 29.25 18.25 ಕೂಡಿದಾಗ ನಾವು 47.5 ಬರುತ್ತೆ. 47.50. ಅಲ್ಲಿಗೆ ನಿಮ್ಮದು ಕಟ್ ಆಫು. ಇಲ್ಲಿಗೆ ಇದು 25 ಭಾಗ PUCನಲ್ಲಿ, 25 ಭಾಗ ಇದು PUC 25 ಭಾಗ, CET 75 ಭಾಗ, ಇದು PUC 25 ಭಾಗ. ಇಲ್ಲಿ ಟೋಟಲ್ಲು 47.5 ಬರುತ್ತೆ. ಗೊತ್ತಾಯ್ತಾ ಇದು ಮಾಡೋದು? ಯಾರಿಗಾದ್ರು ಡೌಟ್ಸ್ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಇದು ಕಟ್ ಆಫ್ದು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. CETನಲ್ಲಿ ನೆಗೆಟಿವ್ ಎಲ್ಲ ಹೋಗಿ ಯಾರ್ದು 80 ಆಗಿದೆ ಅವ್ರದ್ದು ಆಲ್ಮೋಸ್ಟ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೀನಿ. ಇವಾಗ ಇದು 25 ಭಾಗ ಮತ್ತು 75 ಭಾಗ ಯಾವ ತಗೊಳ್ಳೋದು ಅಂತ ತಿಳಿಸಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.